ಮೊದಲನೇ ಪ್ರಶ್ನೆ, ಪೃಥ್ವಿಯಲ್ಲಿ ಮೊದಲಿಗೆ ಬೆಳೆದ ತರಕಾರಿಯು ಯಾವುದು? ಎ ಬಟಾಣಿ, ಬಿ ಆಲೂಗಡ್ಡೆ, ಸಿ ಬೆಂಡೆಕಾಯಿ, ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಎ ಬಟಾಣಿ ಮೊದಲಿಗೆ ಬೆಳೆದ ತರಕಾರಿಯಾಗಿದೆ. ಎರಡನೇ ಪ್ರಶ್ನೆ, ನೀಲಿ ಸೇಬು ಯಾವ ದೇಶದಲ್ಲಿ ಬೆಳೆಸುತ್ತಾರೆ? ಎ ಶ್ರೀಲಂಕಾ, ಬಿ ಚೀನಾ, ಸಿ ಜಪಾನ್, ಡಿ ಭಾರತ ದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ದೇಶದಲ್ಲಿ ಬೆಳೆಯುತ್ತಾರೆ. ಮೂರನೇ ಪ್ರಶ್ನೆ, ಅತಿ ದೊಡ್ಡ ಮೊಟ್ಟೆ ಯಾವ ಪಕ್ಷಿಯದು ಇಡುತ್ತದೆ? ಎ ಕೋಗಿಲೆಯದು, ಬಿ ಗಿಣಿಯದು, ಸಿ ಕೋಳಿಯದು, ಡಿ ಆಸ್ಟ್ರಿಚ್ದು. ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್ ಇದು ಅತಿ ದೊಡ್ಡ ಮೊಟ್ಟೆಯನ್ನು ಇಡುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಆಹಾರ ಯಾವುದು? ಎ ರೊಟ್ಟಿ, ಬಿ ಅಕ್ಕಿ, ಸಿ ಕಿಚಡಿ, ಡಿ ಪನ್ನೀರ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಿಚಡಿ ಸರಿಯಾದ ಉತ್ತರವಾಗಿದೆ. ಅತ್ಯಧಿಕ ಆಮ್ಲಜನಕವನ್ನು ಯಾವ ಮರ ನೀಡುತ್ತದೆ? ಎ ಬೇವಿನ ಮರ, ಬಿ ಮಾವಿನ ಮರ, ಸಿ ಅರಳಿ ಮರ, ಡಿ ಆಲದ ಮರ. ಆಪ್ಷನ್ ಸಿ ಅರಳಿ ಮರ ಸರಿಯಾದ ಉತ್ತರವಾಗಿದೆ. ಅರಳಿ ಮರ ಆಮ್ಲಜನಕವನ್ನು ಹೆಚ್ಚು ನೀಡುತ್ತದೆ. ಆರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಎ ಕ್ರಿಕೆಟ್, ಬಿ ಫುಟ್ಬಾಲ್, ಸಿ ಹಾಕಿ, ಡಿ ಕಬಡ್ಡಿ. ಆಪ್ಷನ್ ಸಿ ಹಾಕಿ ಸರಿಯಾದ ಉತ್ತರವಾಗಿದೆ. ಭಾರತದ ಕ್ರೀಡೆಯಾಗಿದೆ. ಏಳನೇ ಪ್ರಶ್ನೆ, ವಿವೋ ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ಪಾಕಿಸ್ತಾನ, ಸಿ ಚೀನಾ, ಡಿ ಶ್ರೀಲಂಕಾ. ಆಪ್ಷನ್ ಸಿ ಚೀನಾ ದೇಶದ ಕಂಪನಿಯಾಗಿದೆ ವಿವೋ. ಎಂಟನೇ ಪ್ರಶ್ನೆ, ಯಾವ ದೇಶದಲ್ಲಿ ಹಸಿರು ಸೂರ್ಯನನ್ನು ನೋಡಬಹುದು? ಎ ಚೀನಾನಲ್ಲಿ, ಬಿ ಜಪಾನ್ನಲ್ಲಿ, ಸಿ ನಾರ್ವೆಯಲ್ಲಿ, ಡಿ ಅಮೆರಿಕನಲ್ಲಿ. ಆಪ್ಷನ್ ಸಿ ನಾವು ನಾರ್ವೆಯಲ್ಲಿ ಹಸಿರು ಸೂರ್ಯನನ್ನು ನೋಡಬಹುದು. ಒಂಬತ್ತನೇ ಪ್ರಶ್ನೆ, ಚಿಂಗಂನಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಬೆರೆಸಲಾಗುತ್ತದೆ? ಎ ಹಸುವಿನ, ಬಿ ಹಾವಿನ, ಸಿ ಹಂದಿಯ, ಡಿ ಮೇಕೆಯ. ಆಪ್ಷನ್ ಸಿ ಹಂದಿಯ ಮಾಂಸವನ್ನು ಚಿಂಗಂನಲ್ಲಿ ಬೆರೆಸಲಾಗುತ್ತದೆ. ಹತ್ತನೇ ಪ್ರಶ್ನೆ, ಚಹಾ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಎ ಕ್ಯಾನ್ಸರ್, ಬಿ ಶುಗರ್, ಸಿ ಎಸಿಡಿಟಿ, ಡಿ ಹೊಟ್ಟೆ ಉರಿ. ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.